ಶತಶತಮಾನಗಳಿಂದ ಗುಪ್ತಗಾಮಿನಿಯಾಗಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಹರಿಯುತ್ತಿದ್ದ ಸರಸ್ವತಿ ಮತ್ತೆ ಜೀವ ತಳೆಯುತ್ತಿದ್ದಾಳೆ. ಸನಾತನದ ಮೇಲಿನ ಆಕ್ರಮಣಗಳು ಹಲವಾರು. ಅವು ನಮ್ಮಲ್ಲೇ ಇರುವ ಸ್ವಾಭಿಮಾನಹೀನತೆ ಇರಬಹುದು, ನಮ್ಮಲ್ಲಿ ನೆಲೆ ನಿಂತ ದೇಶದ್ರೋಹಿಗಳಿರಬಹುದು, ಅನ್ಯ ಧರ್ಮ ದ್ವೇಷಿಗಳಾದ ಭಯೋತ್ಪಾದಕ ಮತಾಂಧರಿರಬಹುದು. ನಮ್ಮೊಂದಿಗೇ ಇದ್ದು ನಮ್ಮ ಬುಡಕ್ಕೆ ಕೊಡಲಿ ಇಡುವ ಓಲೈಕೆಯ ಜನರಿರಬಹುದು. ಸನಾತನದ ಅಂತಃಸತ್ವವನ್ನರಿಯದೆ ಅದನ್ನು ಜರಿಯುವ ಹಿತಶತ್ರುಗಳಿರಬಹುದು. ದೇವಿ ಮಾತೃಸ್ವರೂಪಿಣಿ, ಕರುಣಾಮೂರ್ತಿ, ಕ್ಷಮಯಾಧರಿತ್ರಿ ಅಂತಲೇ ಸನಾತನದ ಮೇಲೆ ಅವ್ಯಾಹತವಾಗಿ ದಾಳಿಗಳಾಗುತ್ತಿರಬಹುದು. ಪುರಾಣದ ಕಾಲದ ರಾಕ್ಷಸರ ಉಪಟಳದಾದಿಯಾಗಿ ಈಗಿನ ರಾಕ್ಷಸ ರೂಪಿಗಳ ಪೆಹಲ್ಗಾಮ್ ನರಮೇಧದವರೆಗೆ ಈ ದಮನ ಕ್ರಿಯೆ ನಡೆಯುತ್ತಿದೆ. ಇಂತಹ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಲು ಸಮಾಜ ಸ್ವರೂಪಿ ಮಹಾಮಾತೆಗೆ ನಾವು ಶಸ್ತ್ರ ಸಜ್ಜಿತ ಕೈಗಳಾಗಬೇಕಷ್ಟೇ. ಕಾಶ್ಮೀರ ಭಾರತದ ಶಿಖರ, ಶಾರದಾ ಪುತ್ರರ ನೆಲವೀಡು, ಪ್ರಕೃತಿ ಪರಮೇಶ್ವರರ ತಾಣ, ಋಷಿ ಪರಂಪರೆಯ ಕಂಪು. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ. ಈಗ ಕಾಶ್ಮೀರವೆಂದರೆ ಸನಾತನದ ಪರಂಪರೆಯ ಕುರುಹುಗಳೆಲ್ಲ ಅಳಿದು ಸತ್ವಹೀನವಾಗಿರುವ ಭೂಮಿ. ಕಾಶ್ಮೀರವೆಂದರೆ ಹೊತ್ತಿ ಉರಿಯುತ್ತಿರುವ ಭಾರತದ ಒಡಲು. ಸನಾತನದ ಸತ್ವವೆಂದರೆ ಸದಾ ಪುಟಿದೇಳುವ ಮೂಲಗುಣ. ಪುರಾಣದ ಕಾಲದಿಂದಲೂ ಸುರಾಸುರರ ಕಾಳಗ ನಿತ್ಯವೂ ಇದ್ದದ್ದೇ. ಇಂತಹ ಸಂದರ್ಭಗಳಲ್ಲಿ ದೇವಿ ಪ್ರಕೃತಿಯ ರೂಪದಲ್ಲೋ ಶಕ್ತಿಯ ರೂಪದಲ್ಲೋ ಆವಿರ್ಭವಿಸಿ ದುಷ್ಟರನ್ನು ವಧಿಸಿ ಧರ್ಮ ಸಂಸ್ಥಾಪಿಸಿದ್ದಾಳೆ. ಕಾಲ ಕಾಲಕ್ಕೆ ಅಧರ್ಮದ ಪ್ರತೀಕಗಳಾದ ಶುಂಭ ನಿಶುಂಭರಾಗಿಯೋ, ಧೂಮ್ರಲೋಚನರಾಗಿಯೋ ಅಥವಾ ಆಧುನಿಕ ರಕ್ತಬೀಜಾಸುರರಾಗಿಯೋ ಹುಟ್ಟಿ ಸಮಾಜ ಕಂಟಕರಾಗಿರುವವರಿಂದ ನಾಗರಿಕ ಸಮಾಜಕ್ಕೆ ಮುಕ್ತಿ ಕೊಡುವ ಕೈಂಕರ್ಯವನ್ನು ಮಾಡುತ್ತಿದ್ದಾಳೆ. ಮಲಗಿರುವ ಸಮಾಜವನ್ನು ಬಡಿದೆಬ್ಬಿಸಿ ಸನಾತನ ಧರ್ಮದ ಸಾರದ ಅರಿವಿನ ಕಿಡಿ ಹಬ್ಬಿಸಿದ ಆದಿಗುರು ಶಂಕರರಿಗೂ ಕಾಶ್ಮೀರಕ್ಕೂ ಅವಿನಾಭಾವ ಸಂಬಂಧ. ಕಾಶ್ಮೀರ ಪುರವಾಸಿನಿಯ ಸನ್ನಿಧಿಯಲ್ಲಿ ಸರ್ವಜ್ಞ ಪೀಠವೇರಿ ಜಗದ್ಗುರು ಎನಿಸಿಕೊಂಡ ಶಂಕರರು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಧರ್ಮ ಜಾಗೃತಿ ಮಾಡಿದ್ದು ಸನಾತನದ ಪುನರುಜ್ಜೀವನದ ಯಶೋಗಾಥೆ. ಅರಿವಿನ ಎತ್ತರದಿಂದ ಸನಾತನದ ಬೇರನ್ನು ಬಿಗಿಗೊಳಿಸಿದ್ದು ಶಂಕರರು. ಶಂಕರರು ದಕ್ಷಿಣಾಪಥದಲ್ಲಿ ಹೊರಟಾಗ ಮಾರ್ಗದಲ್ಲಿ ಸಿಗುವ ಅನೇಕಾನೇಕ ತೀರ್ಥಕ್ಷೇತ್ರಗಳು ತಮ್ಮದೇ ಆದ ಸ್ಥಳ ಪುರಾಣಗಳನ್ನು ಹೊಂದಿವೆ, ಕ್ಷೇತ್ರ ಮಹಾತ್ಮೆಗಳನ್ನು ಒಳಗೊಂಡಿವೆ. ಅಸಂಖ್ಯ ದಾನವ ದುರುಳರ ಮೂಲೋತ್ಪಾಟನೆಯ ವೀರಗಾಥೆಗಳನ್ನು ಹಾಡುತ್ತಿವೆ. ರಾಕ್ಷಸೀ ಪ್ರವೃತ್ತಿಯ ನಾಶ ಮಾಡಿದ ಕಥಾನಕಗಳನ್ನು ಹೊಂದಿವೆ. ಭಕ್ತಿಯ ಸೆಲೆಯನ್ನು ಹುಟ್ಟುಹಾಕಿ ಜ್ಞಾನ ಪ್ರವಾಹವನ್ನು ಹರಿಸಿವೆ. ಶಂಕರರು ಸ್ಥಾಪಿಸಿದ ಶಕ್ತಿ ಪೀಠಗಳು ಈಗಲೂ ಅರಿವಿನ ಹರಿವನ್ನು ಹೆಚ್ಚಿಸಿ ಪ್ರಜ್ಞಾ ಪ್ರವಾಹವನ್ನು ಹರಿಸುತ್ತಿವೆ. ಶಂಕರರು ಜ್ಞಾನ ಮತ್ತು ಪ್ರಜ್ಞೆಯ ಪ್ರತೀಕವಾಗಿ ನಮ್ಮೊಡನಿದ್ದು ಸಮಾಜವನ್ನು ಜಾಗೃತಿಸುತ್ತಾರೆ. ದುರ್ಗಾ ಸಪ್ತಶತಿಯ ಕತೆ, ಸಂದರ್ಭ ಮತ್ತು ಶ್ಲೋಕಗಳನ್ನು ಆಧರಿಸಿ ಪ್ರಸ್ತುತ ಕಥಾಹಂದರ ಹೆಣೆಯಲಾಗಿದೆ. ಕಥಾಹಂದರ ಪುರಾಣ ಇತಿಹಾಸ ಹೊಂದಿದ್ದರೂ ನಮ್ಮ ಸುತ್ತ ಘಟಿಸುತ್ತಿರುವ ವರ್ತಮಾನವೇನೂ ಭಿನ್ನವಾಗಿಲ್ಲ. ಕಥೆಯನ್ನು ಪ್ರೀತಿ ಸೌಂಡ್ಸಿ ಅಂತ ಈ ಹುಡುಗಿ ಒಂದ್ ಸ್ವಲ್ಪ ಕಳ್ಕೊಂಡಿದ್ದಾಳೆ. ಸುಜಯದ ಪ್ರಯತ್ನವೆಂದು ಭಾವಿಸಿ ಆಯ್ತು, ಸನಾತನದ ನಿತ್ಯ ನಿರಂತರ ಅನುಭೂತಿಯನ್ನು ಪಡೆಯೋಣ. ಸನಾತನಿ ಪರಿಕಲ್ಪನೆ ಶ್ರೀ ಕಿರಣ್ ರಾಮ್ ಮತ್ತು ಶ್ರೀಮತಿ ವಾಣಿ ಉಪಾಧ್ಯಾಯ. ಸಾಹಿತ್ಯ ದೇವಿ ಸಪ್ತಶತಿ ಹಾಗೂ ಶ್ರೀ ವಿ ಗೋಪಾಲ್. ಸಂಗೀತ ಪಂಡಿತ್ ಪ್ರವೀಣ್ ಡಿ ರಾವ್. ನೃತ್ಯ ಸಂಯೋಜನೆ ವಿದ್ವಾನ್ ಸುಜಯ್ ಶಾನ್ಭಾಗ್. ಧ್ವನಿಗ್ರಹಣ ಶ್ರೀ ರಂಗಸ್ವಾಮಿ ಹಾಗೂ ಶ್ರೀ ಅಶ್ವಿನ್ ಪ್ರಭಾತ್, ಪ್ರಭಾತ್ ಸೌಂಡ್ ಸ್ಟುಡಿಯೋಸ್, ಬೆಂಗಳೂರು.
ವಸ್ತ್ರವಿನ್ಯಾಸ ಶ್ರೀ ಮಾಲ್ತೇಶ್ ಬಡಿಗೇರ್, ಶ್ರೀಮತಿ ಚೈತನ್ಯ ಉಪಾಧ್ಯಾಯ, ಕುಮಾರಿ ವೈಷ್ಣವಿ ಕಾಮತ್, ಶ್ರೀ ಸ್ವರ್ಣೇಂದು ದಾಸ್ ಮತ್ತು ನಾಗಾವಿ ಕಾಸ್ಟ್ಯೂಮ್ಸ್ ಹುಬ್ಬಳ್ಳಿ. ಕಲಾ ಸುಜಯ ಪ್ರಸ್ತುತಪಡಿಸುವ ಸನಾತನಿ ನಿತ್ಯ ನಿರಂತರ ಅನುಭೂತಿ.
कुन्देन्दु तुषारहारधवला या शुभ्रवस्त्रावृता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिर्देवैः सदा पूजिता सा मा पातु सरस्वती भगवती निःशेषजाड्यापहा सा मा पातु सरस्वती भगवती निःशेषजाड्यापहा। श्वेतपद्मासना देवी श्वेतपुष्पोपशोभिता श्वेताम्बरधरा नित्या श्वेतगन्धानुलेपना श्वेताक्षसूत्रहस्ता च श्वेतचन्दनचर्चिता श्वेतवीणाधरा शुभ्र श्वेतालङ्कारभूषिता चतुर्मुख मुखावासां मातृकाक्षररूपिणीं चतुर्भुजां शुभ्रवर्णां वीणावादनतत्परां कण्ठपुस्तकहस्ताढ्यां सर्वविद्याप्रदायिनीं वाङ्मयीं सर्वसम्पूज्यां शारदाम्बां भजाम्यहं शारदाम्बां भजाम्यहं शारदाम्बां भजाम्यहम्। हे भगवती सरस्वती कल्याणी ಕಾಶ್ಮೀರಪುರವಾಸಿನಿ ಧನ್ಯನಾದೆ ತಾಯಿ ಧನ್ಯನಾದೆ. ಅದ್ವೈತ ತತ್ವ ಪ್ರತಿಪಾದಕ ಶಂಕರ ಆ ಚಂದ್ರಾರ್ಕ ಕೀರ್ತಿ ಪಾತ್ರನಾಗು. ಹೇ ಮಹಾಮಾತೆ ಹಿಮವತ್ ಪರ್ವತದ ಪ್ರಾಂತ್ಯವನ್ನು ಜ್ಞಾನಭೂಮಿಯನ್ನಾಗಿ ಮಾಡಿರುವೆ. ನಿನ್ನ ಪಾದ ಕಮಲ ಸ್ಪರ್ಶದ ಭಾಗ್ಯವನ್ನು ದಕ್ಷಿಣ ದಿಸೆಗೂ ಕರುಣಿಸಮ್ಮ. ಆಗಲಿ ಶಂಕರ, ನಾನು ದಕ್ಷಿಣಾಪಥಕ್ಕೆ ನಿನ್ನ ಹಿಂದೆಯೇ ಬರುತ್ತೇನೆ. ಆದರೆ ಒಂದು ಷರತ್ತು, ನೀನು ಎಲ್ಲಿಯೂ ನಿಲ್ಲಬಾರದು, ಹಿಂದಿರುಗಿ ನೋಡಬಾರದು. ಮಹಾಪ್ರಸಾದ ತಾಯಿ, ಆದರೆ ನಿನ್ನ ಇರುವು ನನಗೆ ಹೇಗೆ ಅನುಭವಕ್ಕೆ ಬರುತ್ತದೆ ತಾಯಿ? ಶಂಕರ, ದೇಶ ಕಾಲ ಋತುಗಳನ್ನು ಅನುಸರಿಸಿ ಕಾಲ ಕಾಲಕ್ಕೆ ನಾನು ಗೋಚರವಾಗುತ್ತಲೇ ಇರುತ್ತೇನೆ. वेदविनोदिनि ज्ञानस्वरूपिणि शारदे काश्मीरनिवासिनि वेदविनोदिनि ज्ञानस्वरूपिणि शारदे काश्मीरनिवासिनि वेदविनोदिनि शारदे शारदे। हालु बेळकु
ಚೆಲ್ಲಾಡಿತೆಲ್ಲೆಡೆ ಹೂವು ಅರಳಿತು ತಾಯಿ ನಡೆವೆಡೆ. ಹಾಲು ಬೆಳಕು ಚೆಲ್ಲಾಡಿತೆಲ್ಲೆಡೆ ಹೂವು ಅರಳಿತು ತಾಯಿ ನಡೆವೆಡೆ. ಮಾತೆಯ ಹೆಜ್ಜೆಯ ಗೆಜ್ಜೆ ನಿನಾದ ತಗಿಣ್ಣ ತಮ್ ತಗಿಣ್ಣ ತಮ್ ಇಡ ತಕ್ಕಿಟ್ಟ ತಿಗಿಣ್ಣ ತಮ್ ತಿಗಿಣ್ಣ ತಮ್ ಇಡ ತಕ್ಕಿಟ್ಟ ತಗಿಣ್ಣ ತಮ್ ತಗಿಣ್ಣ ತಮ್ ಇಣ್ಣ ತರಗಿಡದಾಗ ದಿಗ್ಗಿಣ್ಣ ತಮ್ ದಿಗ್ಗಿಣ್ಣ ತಮ್ ಇಣ್ಣ ತರಗಿಡದಾಗ ತಗಿಣ್ಣ ತಮ್ ತರಗಿಡದಾಗ ದಿಗ್ಗಿಣ್ಣ ತಮ್ ತರಗಿಡದಾಗ ತಗಿಣ್ಣ ತಮ್ ತರಗಿಡದಾಗ ದಿಗ್ಗಿಣ್ಣ ತಮ್ ತರಗಿಡದಾಗ ತದಿಗಿಣ್ಣ 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 ದಿಗಿಣ್ಣ 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 ಗಿಣ್ಣ 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 ತದಿಗಿಣ್ಣ 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 ತಮ್ ತದಿ ಗಿಣ್ಣ ತದಿಂಗಿಣ್ಣ 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 ತದಿಂಗಿಣ್ಣ. ಮಾತೆಯ ಹೆಜ್ಜೆಯ ಗೆಜ್ಜೆ ನಿನಾದ ದಾರಿ ತೋರಿತು ದಿವ್ಯ ಪಥದೆಡೆ. ವೇದ ವಿನೋದಿನಿ ಜ್ಞಾನ ಸ್ವರೂಪಿಣಿ ಶಾರದೆ ಕಾಶ್ಮೀರ ನಿವಾಸಿನಿ. ವೇದ ವಿನೋದಿನಿ ಶಾರದೆ ಶಾರದೆ. ಅಮ್ಮ ಆದಿಪರಾಶಕ್ತಿ, ಮಧುಕೈಟಭರು ಲೋಕವನ್ನೇ ತಲ್ಲಣಗೊಳಿಸುತ್ತಿದ್ದಾರೆ. ನಾರಾಯಣನು ಯೋಗ ನಿದ್ರೆಯಲ್ಲಿದ್ದಾನೆ. ಅಸುರರೊಡನೆ ನಾವು ಕಾದಾಡಲಾರವಮ್ಮ. ಅಮ್ಮ
ಆದಿಪರಾಶಕ್ತಿ, ನಮ್ಮನ್ನು ಕಾಪಾಡು, ನಮ್ಮನ್ನು ಕಾಪಾಡು. ಭಯಪಡಬೇಡಿ, ಈ ಭೀತಿಯನ್ನು ಬಿಡಿ. ವಿಷ್ಣುವಿನ ಯೋಗ ನಿದ್ರೆಯು ಮುಗಿಯುವ ಕಾಲ ಸನ್ನಿಹಿತವಾಗಿದೆ. ಶೀಘ್ರದಲ್ಲಿಯೇ ನಾರಾಯಣನು ದೈತ್ಯರೊಡನೆ ಯುದ್ಧ ಮಾಡುತ್ತಾನೆ. ನಾನೂ ಹರಿಗೆ ಸರ್ವಶಕ್ತಿಯನ್ನು ಕೊಡುತ್ತೇನೆ. ದೈತ್ಯ ಸಂಹಾರವಾಗುತ್ತದೆ. ಸನಾತನ ಧರ್ಮಕ್ಕೆ ಜಯವಾಗುತ್ತದೆ.
तेभ्यस्त्वति सुन्दरी परापराणां परमा त्वमेव परमेश्वरी विष्णुशरीरग्रहणम् अहमीशान एव च कारितास्ते यतोतस्त्वां कस्तोतुं शक्तिमान् भवेत् या देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै 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 नमो नमः ಹೇ ಮಹಾಮಾಯೆ, 14 ಲೋಕಗಳಿಗೂ ತಾಯಿ ನೀನು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಚೈತನ್ಯ ಕೊಡುವವಳೂ ನೀನೆ. ನಿನ್ನ ಶಕ್ತಿಯ ಮೂಲವೇನಮ್ಮ? ಶಂಕರ, ಸ್ತ್ರೀ ಎಂದರೆ ಪ್ರಕೃತಿ, ಪ್ರಕೃತಿ ಎಂದರೆ ಸೃಷ್ಟಿ, ಸ್ಥಿತಿ, ಲಯ, ಶಕ್ತಿ, ಸೌಂದರ್ಯ. ಒಮ್ಮೆ ಬ್ರಹ್ಮನಿಂದ ವರ ಪಡೆಯುವಾಗ ಮಹಿಷಾಸುರ ಎಂಬ ರಾಕ್ಷಸ ತನಗೆ ಮರಣ ಉಂಟಾದರೆ ಒಬ್ಬ ಸ್ತ್ರೀಯಿಂದ ಮಾತ್ರ ಆಗುವಂತಾಗಲಿ ಎಂದು ಬೇಡಿದ. ಅವನು ಸ್ತ್ರೀ ಎಂದರೆ ಅಬಲೆ, ಯಾವ ಅಬಲೆಯೂ ನನ್ನನ್ನು ಎದುರಿಸಲಾರಳು, ಗೆಲ್ಲಲಾರಳು, ಕೊಲ್ಲಲಾರಳು ಎಂದು ಭಾವಿಸಿದ. ಆಗ ಶರಣು ಬಂದೆವಮ್ಮ ನೀನು ಕರುಣೆ ತೋರು ಭಗವತಿ, ಶರಣು ಬಂದೆವಮ್ಮ ನೀನು ಕರುಣೆ ತೋರು ಭಗವತಿ, ಅಭಯ ನೀಡಿ ಹರಸುತ್ತಾಯೆ ನೀನೆ ಗತಿಮತಿ. ದುರುಳ ಮಹಿಷನಿಂದ ನೊಂದು ಬೆಂದಿದೆ ಜಗ, ದುರುಳ ಮಹಿಷನಿಂದ ನೊಂದು ಬೆಂದಿದೆ ಜಗ, ದುಗುಡ ಕಳೆದು ಹರುಷವನ್ನು ಕಾಣಲಿ ಯೋಗ.
शक्तिं ददौ हुताशनः शूलं ददौ परमेश्वरः चक्रं ददौ मधुसूदनः चापं ददौ जलाधिपः अक्षमालां ददौ ब्रह्मा रश्मीं ददौ भास्करः खड्गं ददौ कालदेवः वज्रं ददौ महेन्द्रः सिंहं वाहनं ददौ हिमाद्रिः सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनतोषिणि शङ्करतोषिणि किल्बिषमोषिणि घोषरते गञ्जनिरोषिणि विपिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै 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 नमो नमः
ದೇವಲೋಕವಿಳಿದು ನೆಲಕ್ಕೆ ಬಂದ ಹಾಗಿದೆ. ನೆಲವು ಪುಣ್ಯ ವಲಯವಾಗಿ ನಲವು ತುಂಬಿದೆ. ಹವೆಯ ತುಂಬ ವೇದ ಮಂತ್ರ ಉಳಿದ ಹಾಗಿದೆ. ನಿಶುಂಭನಾನು ಶುಂಭನಾನು ನಿಶುಂಭನಾನು ಸೋಲರಿಯದ ಸಾವಿಲ್ಲದ ಧೀರ ಮನುಜರು ಸುರರ ಸೊಕ್ಕು ಮುರಿದು ಮೆಟ್ಟಿ ಮೆರೆವ ದೊರೆಗಳು. ಅಟ್ಟಹಾಸತಾಳೆವು ದೈತ್ಯರ ಸಂಹಾರ ಮಾಡಿ ಭೂಭಾರ ಇಳಿಸುತ್ತಾಯಿ. ದೈತ್ಯರ ಸಂಹಾರ ಮಾಡಿ ಭೂಭಾರ ಇಳಿಸುತ್ತಾಯಿ. ಶುಂಭ ನಿಶುಂಭರ ಬಂಟ ಧೂಮ್ರಲೋಚನ ನಾನು. ಸುರ ಸುಂದರಿ
ದಾನವ ಚಕ್ರೇಶ್ವರನಾದ ಶುಂಭನು ನಿನ್ನನ್ನು ಅರಮನೆಗೆ ಕರೆತರಲು ಆಜ್ಞೆ ಮಾಡಿದ್ದಾನೆ. ಏ ಮೂಢ, ಯಾವ ಪುರುಷನು ನನ್ನೊಡನೆ ಯುದ್ಧ ಮಾಡಿ ಸೋಲಿಸುತ್ತಾನೋ ಅವನನ್ನು ನಾನು ವಿವಾಹವಾಗುತ್ತೇನೆ. ತಡ ಮಾಡದೆ ನನ್ನೊಡನೆ ಬಾ. ಮೂರ್ಖ ಹೆಣ್ಣೆ, ರೂಪವತಿ ಎಂದು ಅಹಂಕಾರ ಪಡಬೇಡ. ನಾನು ರಕ್ತ ಬೀಜಾಸುರ. ನೆಲದ ಮೇಲೆ ಬೀಳುವ ನನ್ನ ಒಂದೊಂದು ರಕ್ತದ ಹನಿಯಿಂದ ಸಾವಿರಾರು ರಕ್ತ ಬೀಜಾಸುರರು ಹುಟ್ಟಿ ಬರುತ್ತಾರೆ. ನೀನು ಯಾರನ್ನೂ ಎದುರಿಸಲಾರೆ. ಸುಮ್ಮನೆ ಶರಣಾಗು.
din targadu 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 da din din targadu 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 da din din targadu 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 da din din targadu 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 da ನಿಶುಂಭನಾನು ಶುಂಭನಾನು ನಿಶುಂಭನಾನು निराकृत धूम्र विलोचन धूम्रशते समर विशोषित शोणित वीर समुद्भव शोणित वीरलते शिव शिव शुंभ निशुंभ महावतर्पित भूत पिशाचरते
ಕರುನಾಡಿನೆಡೆಗೆ ಬಂದಳು ಶಾರದಾಂಬೆ ಸಿರಿಪಾದ ಬೆಳೆಸಿ ಬಂದಳು ಕರುನಾಡಿನೆಡೆಗೆ ಬಂದಳು ಶಾರದಾಂಬೆ ಸಿರಿಪಾದ ಬೆಳೆಸಿ ಬಂದಳು ಗಿರಿಬನಗಳ ಝರಿ ನದಿಗಳ ಗಿಳಿ ಕೋಗಿಲೆ ಕಲಕಲರವ ಗಿರಿಬನಗಳ ಝರಿ ನದಿಗಳ ಗಿಳಿ ಕೋಗಿಲೆ ಕಲಕಲರವ ಚಂದನ ಶ್ರೀಗಂಧದ ತರುವೃಂದದ ಶ್ರೀಮಂತವಾದ ಚಂದಾದ ನೆಲಕ್ಕೆ ಬಂದಳು ಸಿರಿಪಾದ ಬೆಳೆಸಿ ಬಂದಳು ಚಂದಾದ ನೆಲಕ್ಕೆ ಬಂದಳು ಸಿರಿಪಾದ ಬೆಳೆಸಿ ಬಂದಳು ಇಲ್ಲಿ ಹುಲಿಯು ಹುಲ್ಲೆ ಮರಿಯು ಕೂಡ ಆಡಿದೆ ನಾಗರ ಮಂಡೂಕನಿಗೆ ನೆರಳು ನೀಡಿದೆ ಇಲ್ಲಿ ದೇವಗಂಗೆ ಇಳಿದು ತುಂಗೆಯಾಗಿದೆ ಇಲ್ಲಿ ನೆಲದ ಕಣ ಕಣದಲ್ಲೂ ಭಕ್ತಿಯ ಸುಧೆ ಇಲ್ಲಿ ಹುಲಿಯು ಹುಲ್ಲೆ ಮರಿಯು ಕೂಡ ಆಡಿದೆ ನಾಗರ ಮಂಡೂಕನಿಗೆ ನೆರಳು ನೀಡಿದೆ ಇಲ್ಲಿ ದೇವಗಂಗೆ ಇಳಿದು ತುಂಗೆಯಾಗಿದೆ ಇಲ್ಲಿ ನೆಲದ ಕಣ ಕಣದಲ್ಲೂ ಭಕ್ತಿಯ ಸುಧೆ ಈ ನೆಲದ ಚೆಲುವ ಕಂದಳು ಶಾರದಾಂಬೆ ಶೃಂಗಗಿರಿಯ ಸನಿಹದಿಂದಳು ಈ ನೆಲದ ಚೆಲುವ ಕಂದಳು ಶಾರದಾಂಬೆ ಶೃಂಗಗಿರಿಯ ಸನಿಹದಿಂದಳು ದೀಂ ತನನನೋ ತನನದಿರೆ ನನ ತನದೇ ದೀಂ ತೋಂ ದೀಂ ಧೀರನ ದೀಂ ತನನನೋ ತನನದಿರೆ ನನ ತನದೇ ದೀಂ ತೋಂ ಧೀರನ ಅಮ್ಮ, ದಕ್ಷಿಣ ಪಥಕ್ಕೆ ಬರುವೆನೆಂದು ವರವ ಕೊಟ್ಟಿದ್ದೆ. ಆದರೆ ಇಲ್ಲಿಯೇ ನಿಂತು ಬಿಟ್ಟಿಯಲ್ಲಮ್ಮ. ಬಂದಿರುವೆನಲ್ಲ ಶಂಕರ, ನೀನು ಸರ್ವಸಂಗ ಪರಿತ್ಯಾಗಿ. ನಿನಗೆ ಈ ಊರಾದರೇನು ಆ ಊರಾದರೇನು, ನನ್ನನ್ನು ಎಲ್ಲಿ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ನೋಡಬಹುದು. कुम्भां सुधापूर्णकुम्भां प्रसादावलम्बां प्रपुण्यवलम्बां सदा सेन्दुबिम्बां सदा नोष्ठबिम्बां भजे शारदाम्बामजस्रं मदम्बाम् कटाक्षे
दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बां मजस्रं मदम्बाम् तुरंगे तुरंगे मृगेन्द्रे खगेन्द्रे मराले मदेभे महोक्षे धीरूढां महत्यां नवम्यां सदा सामरूढां भजे शारदाम्बां मजस्रं मदम्बाम् ज्वलत्कान्तिवह्निं जगन्मोहनाङ्गीं भजे मानसाम्भोजसुभ्रान्तभङ्गीं निजस्तोत्रसङ्गीतनृत्यप्रभाङ्गीं भजे शारदाम्बामजस्रं मदम्बां भजे शारदाम्बामजस्रं मदम्बां भजे शारदाम्बां मजस्रं मदम्बाम् ಭಾರತವು ದೇವಸ್ಥಾನವಾದರೆ ಅದರ ಶಿಖರ ಕಾಶ್ಮೀರ. ಕಾಶ್ಮೀರವು ಭಾರತದ ಶಿಖರವಾದರೆ ಅದರ ಕಲಶವು ಶಾರದಾ ಪೀಠ. ನಾವು ನೀವಿರುವ ಈ ಕಾಲದ ದೌರ್ಭಾಗ್ಯವೆಂದರೆ ಭಾರತದ ಕಲಶವೆನಿಸಿದ ಶಾರದಾ ಮಂದಿರಕ್ಕೆ ಇಂದು ಛಾವಣಿಯೇ ಇಲ್ಲ. ಸಮಸ್ತ ಭಾರತೀಯರ ಹೃದಯ ಮಂದಿರದಲ್ಲಿ ವಿದ್ಯಾಮೂರ್ತಿಯಾಗಿ ಪೂಜಿಸಲ್ಪಡುವ ಶಾರದೆಯ ಮೂಲ ಮಂದಿರದಲ್ಲಿ ಮೂರ್ತಿಯೇ ಇಲ್ಲ. ಇನ್ನು ಪೂಜೆಯಲ್ಲಿ ಮೋಟು ಗೋಡೆಗಳ ಮುರುಕು ಪೀಠದ ಭಗ್ನಾವಶೇಷಗಳ ಇಂದಿನ ಶಾರದಾ ಪೀಠದ ದುರಂತ ದೃಶ್ಯವನ್ನು ನೋಡಿ ಕರಗಿ ಮರುಗದಿದ್ದರೆ ನಾವು ಭಾರತೀಯರೇ ಅಲ್ಲ. ಅಂದು ಹೇಗೆ ಕಾಶ್ಮೀರದಲ್ಲಿ ಶಾರದೆ ನೆಲೆ ನಿಂತು ಜಗತ್ತಿಗೆ ಜ್ಞಾನ ಮತ್ತು ಧರ್ಮ ಬೋಧನೆಯನ್ನು ಮಾಡಿ ತಾನು ವಿಶ್ವ ಗುರುವಾಗಿ ವೈಭವದ ದಿನಗಳನ್ನು ಕಳೆದಿದ್ದಳೋ, ಆ ದಿನಗಳು ಮರುಕಳಿಸಬೇಕಾದರೆ ಮತ್ತೆ ಆಕೆ ತನ್ನ ಮೂಲ ಸ್ಥಾನದಲ್ಲಿ ನೆಲೆ ನಿಲ್ಲಬೇಕು, ಪೂಜೆ ಸಲ್ಲಬೇಕು. ಆಕೆಯ ಆರಾಧನೆ ನಡೆದು ನಾವು ಆಕೆಯಿಂದ ಜ್ಞಾನ ಶಕ್ತಿಯನ್ನು ಪಡೆದು ಭಾರತವನ್ನು ವಿಶ್ವ ಗುರುವನ್ನಾಗಿಸಿದರೆ ಸನಾತನಿ ವಿಶ್ವ ಮಾತೆಯಾಗಿ ನಮ್ಮೆಲ್ಲರನ್ನು ಪೊರೆವಳು. ಹೀಗೆಂದು ಬರಿಯ ಬಾಯಿ ಮಾತಿಂದ ಹೇಳಿದರೆ ಸಾಲದು. ಎಲ್ಲರೂ ಏಕನಿಷ್ಠವಾಗಿ ಸಂಕಲ್ಪಿಸಬೇಕು. ಅದಕ್ಕೆ ಹೋರಾಡುವವರಿಗೆ ಬೆಂಬಲ ಕೊಡಬೇಕು. ಸೈನಿಕರ ಆತ್ಮಸ್ಥೈರ್ಯವಾಗಿ ನಾವು ನಿಲ್ಲಬೇಕು. ಅಷ್ಟೇ ಅಲ್ಲ, ಸಂದರ್ಭ ಬಂದರೆ ನಾವೇ ಹೋರಾಡಲು ಸಿದ್ಧರಾಗಬೇಕು. ಇನ್ನು ಕಾಯುವುದಾದರೂ ಎಷ್ಟು ದಿನ? ನಾವು ಇರುವಾಗಲೇ ಈ ಕೆಲಸ ಒಂದಾಗಿ ಮತ್ತೆ ಕಾಶ್ಮೀರ ಜ್ಞಾನದ ತವರಾಗಿ ವಿಶ್ವದಲ್ಲೆಲ್ಲೆಡೆ ತನ್ನ ಜ್ಞಾನ ಪ್ರಭೆಯನ್ನು ಹರಡುವಂತೆ ಮಾಡಲು ನಾವಿನ್ನು ಸಜ್ಜಾಗಬೇಕಿದೆ. ಭಗವತಿ ಸನಾತನಿ ನಮಗೆ ಇವೆಲ್ಲಕ್ಕೂ ಶಕ್ತಿ ನೀಡಲಿ ಎಂಬುದೇ ಆಶಯ. श्रीदेवी शारदेये ब्रह्माणि भगवतीये वीणा पुस्तकपाणि वेदवनिते अक्षमालाधरळे अक्षय प्रभावलये आवहे सरली करयलम्म वरदे श्रीदेवी शारदे ನೈಮಿಷಾರಣ್ಯದಲ್ಲಿ ಶ್ರೀಲಲಿತೆಯಾಗಿರುವೆ ಚಂಡಮುಂಡರ ಗೆಲಿದ ಚಾಮುಂಡಿಯೇ. ನೈಮಿಷಾರಣ್ಯದಲ್ಲಿ ಶ್ರೀಲಲಿತೆಯಾಗಿರುವೆ ಚಂಡಮುಂಡರ ಗೆಲಿದ ಚಾಮುಂಡಿಯೇ. ಮಧುರೆಯಲ್ಲಿ ಮೀನಾಕ್ಷಿ, ಕಂಚಿಯಲ್ಲಿ ಕಾಮಾಕ್ಷಿ,
ಮಧುರೆಯಲ್ಲಿ ಮೀನಾಕ್ಷಿ, ಕಂಚಿಯಲ್ಲಿ ಕಾಮಾಕ್ಷಿ, ಕರವೀರ ಪುರವಾಸಿಯೇ ಶ್ರೀಲಕುಮಿಯೇ. ಶ್ರೀದೇವಿ ಶಾರದೆಯೇ ಬ್ರಹ್ಮಾಣಿ ಭಗವತಿಯೇ ವೀಣಾ ಪುಸ್ತಕ ಪಾಣಿ ವೇದವನಿತೆ. ಅಕ್ಷಮಾಲಾಧರಳೆ ಅಕ್ಷಯ ಪ್ರಭಾವಲಯ ಆವ ಹೆಸರಲಿ ಕರೆಯಲಮ್ಮ ವರದೆ ಶ್ರೀದೇವಿ ಶಾರದೆ. ಕೊಲ್ಲೂರಿನಲ್ಲಿ ಸ್ವರ್ಣರೇಖೆಯಲ್ಲಿ ಸ್ಥಿರವಾದೆ, ಶ್ರೀಚಕ್ರದಲ್ಲಿ ನೆಲೆಸಿ ಮೂಕಾಂಬೆಯಾದೆ. ಕೊಲ್ಲೂರಿನಲ್ಲಿ ಸ್ವರ್ಣರೇಖೆಯಲ್ಲಿ ಸ್ಥಿರವಾದೆ, ಶ್ರೀಚಕ್ರದಲ್ಲಿ ನೆಲೆಸಿ ಮೂಕಾಂಬೆಯಾದೆ. ಉಮೆ ನೀನೇ ರಮೆ ನೀನೇ, ಉಮೆ ನೀನೇ ರಮೆ ನೀನೇ ಶ್ರೀ ಶಾರದೆ. ಜಗದಾದಿ ಶಕ್ತಿ ವಿದ್ಯಾವಾರಿಧೆ, ಉಮೆ ನೀನೇ ರಮೆ ನೀನೇ ಶ್ರೀ ಶಾರದೆ. ಶ್ರೀದೇವಿ ಶಾರದೆಯೇ ಬ್ರಹ್ಮಾಣಿ ಭಗವತಿಯೇ ವೀಣಾ ಪುಸ್ತಕ ಪಾಣಿ ವೇದವನಿತೆ. ಅಕ್ಷಮಾಲಾಧರಳೆ ಅಕ್ಷಯ ಪ್ರಭಾವಲಯ ಆವ ಹೆಸರಲಿ ಕರೆಯಲಮ್ಮ ವರದೆ ಶ್ರೀದೇವಿ ಶಾರದೆ. ಕಾತ್ಯಾಯನಿ ನೀಲಕಮಲಿನಿ, ನೀ ಜಗಜ್ಜನನಿ, ಶಾಶ್ವತಳು ನೀನೇ ಸನಾತನಿ, ಶಾಶ್ವತಳು ನೀನೇ ಸನಾತನಿ, ಸನಾತನಿ 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 ಸನಾತನಿ. ಇಲ್ಲಿಯವರೆಗೆ ಸಂಸ್ಕೃತಿ ಸಂಸ್ಥೆ ಹುಬ್ಬಳ್ಳಿಯವರು ನಡೆಸಿಕೊಟ್ಟಂಥ ತಾಯಿ ಜಗನ್ಮಾತೆಯ ಸಕಲ ರೂಪಗಳ ಒಂದು ಆವರಣವನ್ನು ನಮ್ಮೆಲ್ಲರ ಮುಂದೆ ಅವರಿಟ್ಟಿದ್ದಾರೆ. ನಿಜಕ್ಕೂ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ದೇವಿಯ ಸಕಲ ರೂಪಗಳನ್ನು ಕಾಣುವಂಥ ಸೌಭಾಗ್ಯವನ್ನು ನಮಗೆ ಒದಗಿಸಿದ ಸುಜಯ್ ಶಾನ್ಭಾಗ್ ಸರ್ ಅವರಿಗೆ, ವಿದ್ವಾನ್ ಸುಜಯ್ ಶಾನ್ಭಾಗ್ ಸರ್ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಎಲ್ಲ ತಂಡಕ್ಕೆ ಗೌರವದ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಮಗೆ ಒದಗಿಸಿಕೊಟ್ಟಿರುವುದಕ್ಕೆ ಸಹಾಯ ಮಾಡಿದಂಥ ಡಾಕ್ಟರ್ ಭಾರತಿ ಮೇಡಮ್ ಅವ್ರಿಗೂ ಕೂಡ ಗೌರವಪೂರ್ವಕ ನಮಸ್ಕಾರಗಳನ್ನು ಸವದತ್ತಿಯ ಜಾತ್ರಾ ಉತ್ಸವ ಕಮಿಟಿ ಸಲ್ಲಿಸ್ತದೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇವೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಲಾ ಪ್ರದರ್ಶನ ನೀಡಿದಂಥ ಸನ್ಮಾನ್ಯರಿಗೆ ಶ್ರೀ ಶಿವಾನಂದ್ ಹೂಗಾರ್ ದಂಪತಿಗಳು, ಸನ್ಮಾನ್ಯ ಶ್ರೀ ಶಿವಾನಂದ್ ಹೂಗಾರ್ ದಂಪತಿಗಳು ವೇದಿಕೆಗೆ ಆಗಮಿಸಿ ದಯವಿಟ್ಟು ಅವರಿಗೆ ಮಾಲಾರ್ಪಣೆ ಮತ್ತು ಗೌರವ ಸನ್ಮಾನವನ್ನು ಸಲ್ಲಿಸಬೇಕು. ಅದಕ್ಕೆ ನಮ್ಮ ಜಾತ್ರಾ ಕಮಿಟಿಯ ಆಯೋಜಕರಲ್ಲಿ ವಿನಂತಿಸ್ತೇನೆ. ಎಲ್ಲ ಸನ್ಮಾನಿತರ ಸನ್ಮಾನವನ್ನು ದಯವಿಟ್ಟು ತಾವು ಸಲ್ಲಿಸಬೇಕು ಎಲ್ಲರ ಪರವಾಗಿ ಅಂತ ಕೇಳ್ಕೊಳ್ತೇನೆ. ಶ್ರೀಮತಿ ಡಾಕ್ಟರ್ ಸುಜಯ್ ದಯವಿಟ್ಟು ಈಗ ಸುಜಯ್ ಶಾನ್ಭಾಗ್ ಸರ್ ಅವರಿಂದ ಎರಡು ಮಾತು. ನಮೋ ನಮಃ. ಸವದತ್ತಿಯ ಎಲ್ಲ ಸದ್ಭಕ್ತರಿಗೆ ವಂದಿಸುತ್ತಾ, ಗ್ರಾಮ ದೇವತೆಗಳಿಗೆ ನಮಿಸುತ್ತಾ ಇವತ್ತಿನ ಕಲಾವಿದರ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಶ್ರೀಮತಿ ಶಿಲ್ಪಾ ಹೊಸಳ್ಕರ್, ಶ್ರೀಮತಿ ಚೈತನ್ಯ ಉಪಾಧ್ಯಾಯ,
ಶ್ರೀ ಕುಮಾರಿ ನಿವೇದಿತಾ ಬಣಕಾರ್, ಕುಮಾರಿ ಅರುಣಶ್ರೀ, ಕುಮಾರಿ ಧೃತಿ ಹೊಸಳ್ಕರ್, ಕುಮಾರಿ ಸಂಜೀವಿನಿ ಭಟ್, ಸೃಷ್ಟಿ ಗಡದ್, ಅದಿತಿ ಕಲ್ಬುರ್ಗಿ, ಕುಮಾರಿ ಕೃಷ್ಣಪ್ರಿಯ, ಅಪೂರ್ವ ಅನ್ನಗೌಡರ್, ಸಾಧ್ವಿ, ಸಾನ್ವಿ ಸುಣಗಾರ್, ವಿನೂತಾ, ಬೃಂದಾ, ಪೂರ್ಣಶ್ರೀ, ಕೀರ್ತನ, ಶ್ರೀಮತಿ ಮಾಲಾ ಪವಾರ್, ಕುಮಾರಿ ಚೈತನ್ಯ ಉಪಾಧ್ಯಾಯ, ಕುಮಾರಿ ಸನ್ನಿಧಿ ಪಿ ರಾವ್, ಕುಮಾರಿ ಅದಿತಿ ಕುಲಕರ್ಣಿ, ಕುಮಾರಿ ವೈಷ್ಣವಿ ಕಾಮತ್, ರಿಹರ್ಸಲ್ ಕಂಡಕ್ಟರ್ ಮತ್ತು ಫ್ಯಾಕಲ್ಟಿ ವಿದುಷಿ ಪ್ರೇರಣಾ ಹರ್ಷ, ಶಂಕರಾಚಾರ್ಯನಾಗಿ ಕುಮಾರಿ ಆಭಾ ಪವಾರ್, ಕಾಳಿಯಾಗಿ ಕುಮಾರಿ ನಯನ ವಡಗಾವಿ, ಟೆಕ್ನಿಕಲ್ ಸಪೋರ್ಟ್ನಲ್ಲಿ ಶ್ರೀಮತಿ ಪದ್ಮಿನಿ ಕಾಮತ್ರವರು, ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿಯ ಶಕ್ತಿ ಮತ್ತಷ್ಟು ಜಾಗೃತವಾಗಲಿ, ಇಲ್ಲಿ ನಮಗೆ ಬರಲಿಕ್ಕೆ ನೆಂಟನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಪಾರ್ಥಿ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೌದತ್ತಿಯ ಆಮಂತ್ರಣ ಎಷ್ಟು ಪ್ರೀತಿಯಿಂದ ಇತ್ತು ಅಂದರೆ, ಹುಬ್ಬಳ್ಳಿಗೆ ಮನೆಗೆ ಆಗಮಿಸಿ ನಿಮ್ಮ ಆಮಂತ್ರಣವನ್ನು ಕೊಟ್ಟಿದ್ದೀರಿ, ನಿಮ್ಮವರನ್ನಾಗಿಸಿಕೊಂಡೇ ನಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ. ಅದಕ್ಕಾಗಿ ಮಗದೊಮ್ಮೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇವೆ. ನಮಸ್ಕಾರ. ನಾಳೆ ಸರಿಯಾಗಿ ಮಧ್ಯಾಹ್ನ 2:30ಕ್ಕೆ ಕಾರ್ಯಕ್ರಮಗಳು ಆರಂಭವಾಗ್ತವೆ. ವೇದಿಕೆಯ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಇರುತ್ತೆ. ಮಧ್ಯಾಹ್ನ ಒಂದು ಎನ್ ಬಿ ಡ್ಯಾನ್ಸ್ ಗ್ರೂಪಿಂದ ಡ್ಯಾನ್ಸ್ ಕಾರ್ಯಕ್ರಮಗಳು ಇರ್ತವೆ. ಸಾಯಂಕಾಲ 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ, ಮತ್ತು ರಾತ್ರಿ ಗೋಕಾಕ್ ತಂಡದಿಂದ ಕಾರ್ಯಕ್ರಮ ಇರುತ್ತದೆ. ದಯವಿಟ್ಟು ಮತ್ತೆ ಎಲ್ಲರೂ ನಾಳೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ